ಹಾಯ್ ಹಲೋ ನಮಸ್ಕಾರ. ಆರ್ ಸಿ ಬಿ ಅಭಿಮಾನಿ ದೇವರುಗಳಿಗೆ ನೀವು ನೋಡ್ತಾ ಇದ್ದೀರಾ ಆರ್ ಸಿ ಬಿ ಫ್ಯಾಂಟಾಕ್ಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ. ನಿನ್ನೆ ನಡೆದಿದ್ದ ಮ್ಯಾಚ್ ಸೂಪರ್ ಆಗಿತ್ತು. ಆರ್ ಸಿ ಬಿ ವರ್ಸಸ್ LSG ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ನಡೀತು. 3ಕ್ಕೆ 3 ಹೋಮ್ ಮ್ಯಾಚಸ್ನ ಗೆದ್ದಿದ್ದೀವಿ ನಾವು. ಸೂಪರ್ ಆಗಿದೆ. ನಮ್ಮ ಬೌಲಿಂಗ್ ಲೈನಪ್ ಅಂತೂ ನಿನ್ನೆ ಮ್ಯಾಚಲ್ಲಂತೂ ಅದ್ಭುತವಾಗಿತ್ತು. ಹೇಜಲ್ವುಡ್ ಆಗಲಿ, ರಸಿಕ್ ಆಗಲಿ, ಭುವಿ ಆಗಲಿ, ಕೃಣಾಲ್ ಆಗಲಿ, ಸುಯೇಶ್ ಆಗಲಿ ತುಂಬ ಅಂದರೆ ತುಂಬ ಸೂಪರಾಗಿ ಎಕಾನಮಿಕಲಾಗಿ ತುಂಬ ಚೆನ್ನಾಗೇ ಬೌಲಿಂಗ್ ಮಾಡಿದ್ದಾರೆ. ಅದರಲ್ಲೂ ರಸಿಕ್ ಅಂತೂ ಸೂಪರು. ಆ್ಯಕ್ಚುಲಾಗಿ ನೋಡ್ಕೊಂಡ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ನ ರಸಿಕ್ಕಿಗೆ ಕೊಡಬೇಕು ಅಂತ ಕೇಳ್ತಾಯಿದ್ರು. ಬಟ್ ಹೇಜಲ್ವುಡ್ ತುಂಬ ಚೆನ್ನಾಗಿ ಮಾಡಿದ್ರು ಪವರ್ ಪ್ಲೇನಲ್ಲಿ. ಸೂಪರಾಗಿತ್ತು ಮ್ಯಾಚ್. ಹೇಳಬೇಕು ಅಂದರೆ ಎಂಡ್ ಆಫ್ ದ ಡೇ 150 ಒಳಗಡೆ ಕಟ್ ಹಾಕಬೇಕು ಅಂದರೆ ಅದು ಒಳ್ಳೆ ಸ್ಕೋರ್ ಆಗುತ್ತೆ ಮತ್ತು ಟೀಮ್ಗೆ, ಆರ್ ಸಿ ಬಿಗೆ. ಹಾಗಾಗಿ ಆರ್ ಸಿ ಬಿ ಬ್ಯಾಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಸಾಲ್ಟ್ ಆಡಲಿಲ್ಲ ಈ ಮ್ಯಾಚು. ಬಟ್ ಪರವಾಗಿಲ್ಲ. ಬಟ್ ವಿರಾಟ್ ಇನ್ನೊಂದು ರನ್ ಹೊಡೆದಿದ್ರೆ ತುಂಬ ಖುಷಿ ಆಗ್ತಾಯಿತ್ತು. 50 ಹೊಡೆದಿದ್ರೆ ಇರಲಿ, ಏನೂ ಮಾಡೋದಕ್ಕಲ್ಲ. ಬಟ್ ಆರೆಂಜ್ ಕ್ಯಾಪ್ನ ಅವರೇ ತಗೊಂಡಿದ್ದಾರೆ. ಪಟ್ಟಿದಾರು ಇನ್ನೊಂದು 3 ರನ್ ಹೊಡೆದಿದ್ರೆ ಅವ್ರಿಗೆ ಸಹ ಬರ್ತಾಯಿತ್ತು, ಚಾನ್ಸ್ ಇರ್ತಾಯಿತ್ತು. ಬಟ್ ಅವ್ರೀಗ ಟಾಪ್ 3ನಲ್ಲಿ ಪ್ಲೇಸಲ್ಲಿ ಕೂತ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ಗೆ. ಪಡಿಕ್ಕಲ್ ಆಡಲಿಲ್ಲ, ಪರವಾಗಿಲ್ಲ. ಫಿಲ್ಸಾಲ್ಟು ಪರವಾಗಿಲ್ಲ. ಬಟ್ ಶೆಫರ್ಡ್ ಮತ್ತು ಟೀಮ್ ಡೇವಿಡ್ಡು ಬಂದು ಫಿನಿಷ್ ಮಾಡ್ಕೊಂಡು ಹೋದರು ಗೇಮ್ನ. 15 ಓವರಲ್ಲಿ ಫಿನಿಷ್ ಮಾಡಿದ್ರು. ತುಂಬ ಖುಷಿ ಆಯಿತು ಮ್ಯಾಚ್ಗೆ. ಇದಕ್ಕೆ ನೆಕ್ಸ್ಟ್ ಮ್ಯಾಚ್ ಇರೋದು ಡೆಲ್ಲಿ ಮೇಲೆ. ಡೆಲ್ಲಿನೂ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಬಟ್ ಯಾವ ಸ್ಟ್ರಾಂಗು ಏನು ಅಂತಲೂ ಹೇಳೋದಕ್ಕಾಗಲ್ಲ. ಏನೇ ಇದ್ರೂ ಆರ್ ಸಿ ಬಿನೇ ತುಂಬ ಈಗ ಇಡೀ ಕರ್ನಾಟಕದಲ್ಲಿ ಅಂತಲ್ಲ, ಇಡೀ ಇಂಡಿಯಾದಲ್ಲೇ ಮತ್ತೆ ಕಪ್ ಗೆಲ್ಲೋ ಅಂಥ ಟೀಮ್ ಯಾವುದಾದ್ರೂ ಇದೆ ಅಂದರೆ ಆರ್ ಸಿ ಬಿ ಅಂತಲೇ ಫ್ಯಾನ್ಸ್ ಎಲ್ಲರೂ ಹೇಳೋದು. ನಮ್ಮ ಓನ್ಲಿ ಕರ್ನಾಟಕ ಫ್ಯಾನ್ಸೇ ಅಂತಲ್ಲ, ಆಲ್ ಇಂಡಿಯಾ ಫ್ಯಾನ್ಸ್ಗಳು ಎಲ್ಲರೂ ಹೇಳೋದು. ತುಂಬ ಚೆನ್ನಾಗಿದೆ ಟೀಮ್ ಈ ಸಲ ಅಂತಲೂ. 100-200% ಫುಲ್ ಸ್ಟ್ರಾಂಗ್ ಆಗಿದೆ. ಯಾಕೆಂದರೆ ಆ ಥರ ಬೌಲಿಂಗ್ ಲೈನಪ್ಪು ಮತ್ತು ಬ್ಯಾಟಿಂಗ್ ಲೈನಪ್ ಇದ್ದಾರೆ. ಮತ್ತು ಬ್ಯಾಕಪ್ಪು ಅಂತೂ ಸೂಪರ್ ಆಗಿದೆ. ಒಬ್ರಿಗಿನ್ನ ಒಬ್ಬರು ಸ್ಟ್ರಾಂಗ್ ಆಗಿದ್ದಾರೆ ಟೀಮ್. ಹೇಳಬೇಕು ಅಂದರೆ ಅದ್ಭುತವಾಗಿದೆ ಟೀಮ್ ಮಾತ್ರ. ಈ ಸಲ ಮತ್ತೊಂದು ಸಲ ಕಪ್ ಗೆಲ್ಲೋ ಚಾನ್ಸು 100-200% ಇದ್ದೇ ಇದೆ ಅಂತ ಹೇಳ್ಬೋದು. ಹಾಗಾಗಿ ಬೇರೆ ಟೀಮ್ಗಳು ಸಹ ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರು ಆಡ್ತಾರೆ. ನೋಡೋಣ, ಇನ್ನೊಂದು 2-3 ಮ್ಯಾಚಲ್ಲಿ ಗೊತ್ತಾಗ್ಬಿಡುತ್ತೆ. ಈಗ 4-5 ಮ್ಯಾಚ್ ನಡೆದಿದೆ ಈಗ ಟೂರ್ನಮೆಂಟಲ್ಲಿ. ಇನ್ನೊಂದು 2-3 ಮ್ಯಾಚ್ ಕಂಟಿನ್ಯೂಸ್ ಆಗಿ ಎಲ್ಲರೂ 7 ಹಾಫ್ ಮ್ಯಾಚ್ ಆಡಿಬಿಟ್ರೆ ಆಲ್ಮೋಸ್ಟ್ ಕ್ಲಾರಿಟಿ ಸಿಕ್ಬಿಡುತ್ತೆ. 10 ಮ್ಯಾಚು ಮೇಲೆ ಆಡಿಬಿಟ್ರೆ ಫುಲ್ಲು ಗೊತ್ತಾಗ್ಬಿಡುತ್ತೆ ಯಾರು ಫಸ್ಟು, ಸೆಕೆಂಡ್, 4ಅಲ್ಲಿ ಫಿನಿಷ್ ಮಾಡ್ತಾರೆ ಈ ಟೂರ್ನಮೆಂಟ್ ಅಂದ್ಬಿಟ್ಟು. ಬಟ್ ಪಂಜಾಬ್ ಚೆನ್ನಾಗಿದೆ, ರಾಜಸ್ಥಾನ್ ಚೆನ್ನಾಗಿದೆ, ಆರ್ ಸಿ ಬಿನೂ ಚೆನ್ನಾಗಿದೆ, ಎಲ್ಲ ಟೀಮು ಚೆನ್ನಾಗಿದೆ. ಬಟ್ ನಮಗಿನ್ನೊಂದು 3-4 ಮ್ಯಾಚ್ ಗೆದ್ದುಬಿಟ್ರೆ ಸಾಕು. ಪಾಯಿಂಟ್ಸ್ ಟೇಬಲಲ್ಲಿ ನಾವು ಟಾಪಲ್ಲಿ ಕೂತ್ಕೊಂಡು ಆರಾಮಾಗಿ ಯಾರು ಬೇಕಾದರೂ ಬನ್ನಿ, ನಾವು ನಿಮ್ಮ ಮೇಲೆ ಗೆದ್ದೇ ಗೆಲ್ತೀವಿ ಅಂತ ಅಂದ್ಬಿಟ್ಟು ಇದು ಮಾಡ್ಬೋದು. ಬಟ್ ಸೂಪರ್ ಆಗಿತ್ತು ಮ್ಯಾಚ್ ಇವತ್ತು. ನಿನ್ನೆ ಮ್ಯಾಚ್ ಹೇಳಬೇಕು ಅಂದರೆ ಅದ್ಭುತವಾಗಿತ್ತು. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡೋದೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಖುಷಿ. ಓಕೆ, ಥ್ಯಾಂಕ್ ಯು. ಸಿಗೋಣ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ರು ಅವರೆಲ್ಲ. ಥ್ಯಾಂಕ್ ಯು.